ದಿನಾಂಕ 8/6/2026 ಸೋಮವಾರ ಇವತ್ತೇನು ನಾವು ನಚಿಕೇತ ನಿಲಯದಿಂದ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರೋ ಉದ್ದೇಶ ಅಂಬೇಡ್ಕರ್ ವಿದ್ಯಾರ್ಥಿ ನಿಲಯಗಳಲ್ಲಿ PWD ಇಲಾಖೆ ಅಂತ ಒಂದು ಸಂಸ್ಥೆ ಭ್ರಷ್ಟಾಚಾರ ಮಾಡಿರೋ ವಿರುದ್ಧ ಒಂದು ಹೋರಾಟ ಮತ್ತು ಲೋಕಾಯುಕ್ತರಿಗೆ ಇವತ್ತು ನಾವು ಮನವಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಏನಾದರೂ ನಾನು ಇದೇ ಒಂದು ಅಂಬೇಡ್ಕರ್ ಹಾಸ್ಟೆಲಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ, ನಾನು ಸ್ಟೂಡೆಂಟ್ ಪ್ರೆಸಿಡೆಂಟ್ ಆಗಿದೆ. ಹಂಗಾಗಿ ಏನೊಂದು 600 ಕೋಟಿ ಅವರು ಎಸ್ಟಿಮೇಷನ್ ಪ್ರಕಾರ ಕಟ್ಟಡಗಳು ನಿರ್ಮಾಣ ಮಾಡಿದ್ದಾರೆ, ಪೂರ್ತಿನೂ ಮಾಡಿದ್ದಾರೆ. ಆದರೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಎಲ್ಲ ಮಾಡಿರ್ತಕ್ಕಂಥ ಏನು ಕಾಮಗಾರಿ ಎಲ್ಲ ಕಳಪೆ ಕಾಮಗಾರಿ ಆಗಿರ್ತದೆ. ಮತ್ತು ಅಲ್ಲೆಲ್ಲ ಏನು ಮೂಲಭೂತ ಸೌಕರ್ಯಗಳು ಏನೂ ಅಲ್ಲಿ ಮಾಡಿರೋದಿಲ್ಲ. ಹಂಗಾಗಿ ಯಾರೋ ಗುತ್ತಿಗೆದಾರರಿಗೆ ಯಾವ ಪ್ರಭಾವಿ ರಾಜಕಾರಣಿಗಳಿಗೆ ಸಪೋರ್ಟ್ ಇಟ್ಕೊಂಡು ಅವರು ನಮ್ಮ ದಲಿತ ವಿದ್ಯಾರ್ಥಿಗಳನ್ನ ನಿರ್ಲಕ್ಷ್ಯ ಮಾಡ್ತಿದ್ರು, ಅದು ನನಗೆ ಗೊತ್ತಿಲ್ಲ. ಬಟ್ ಆದರೆ ನಾವು ಜಿಲ್ಲಾಧಿಕಾರಿಗಳು ಮತ್ತು CEO ಅವ್ರಿಗೆ ಮತ್ತು JDಗೆ ಎಲ್ಲ ಕೊಟ್ಟರು ಇವರು ಕಾಣದಂತೆ ಈ ಒಂದು ವಿಚಾರನ ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಂಗಾಗಿ ನಾವು ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಸಬಾರ್ಡಿನೇಟ್ನ ಎಲ್ಲರನ್ನು ಕಾಪಾಡಿಕೊಳ್ಳೋ ಉದ್ದೇಶದಿಂದನೇ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಇದು ಪಕ್ಷದಲ್ಲಿ ನಾವು ಇವತ್ತಿನ ದಿನ ಈ ಒಂದು ಹೋರಾಟ ಕಾಲ್ನಡಿಗೆ ಜಾಥಾ ಮುಖಾಂತರ ಹೋರಾಟ ಮಾಡಿ ಮತ್ತು ನಮ್ಮ ಪೊಲೀಸು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಇದ್ರ ಮೇಲೆ ಏನು ಇವರು ತ್ವರಿತವಾಗಿ ಕ್ರಮ ಕೈಗೊಳ್ತಾರೆ ಇದನ್ನು ನೋಡಿಕೊಂಡು ಇಲ್ಲಿ ನಾನು ಆಗದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಜಿಲ್ಲೆಯಾದಂಥ ಉಗ್ರ ಹೋರಾಟವನ್ನು ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಅಲ್ಲಿ ಅನೇಕ ಲಕ್ಷಾಂತರ ರೂಪಾಯಿ ಏನು ತೇಗು ಮರಗಳಿತ್ತು ನಾನು ಅಲ್ಲಿರೋವಾಗ, ಮತ್ತು ಇವರು ರಾತ್ರಿ ಅದನ್ನು ಕಟ್ ಮಾಡಿ ಅದು ಏನು ಬಹಿರಂಗವಾಗಿ ಫಾರೆಸ್ಟ್ ಇಲಾಖೆಗೆ ತಿಳಿಸಿ ಅದು ಪ್ರೊಸೀಜರ್ ಇದೆ. ಅದು ಅವರು ಬಂದು ಹರಾಜು ಕರೆದು ಆ ಹರಾಜು ದುಡ್ಡನ್ನು ಸರ್ಕಾರಕ್ಕೆ ಬಳಸ್ಕೊತಾರೆ, ಇದು ಪ್ರೊಸೀಜರು. ಆಮೇಲೆ ಅಂಬೇಡ್ಕರ್ ಹಾಸ್ಟೆಲ್ನ ಏನು ಡೆಮಾಲೇಷನ್ ಮಾಡ್ತಾರೆ ಹಳೆ ಕಟ್ಟಡನ, ಆ ಕಟ್ಟಡನ ಡೆಮಾಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕ ಒಳ್ಳೆ ಕಿಟಕಿಗಳು, ಬಾಗಿಲು ಅವೆಲ್ಲ ಬಾಗಿಲುಗಳು ಮತ್ತು ಐರನ್ನು ಅಲ್ಲೇ ಸುಮಾರು ಒಂದು 30-40 ಲಕ್ಷ ರೂಪಾಯಿ ಅದೇ ಒಂದು ವಸ್ತುಗಳು ಮಾರಾಟ ಮಾಡ್ಬೋದು. ಅದನ್ನು ಅವರು ಕಾನೂನು ರೀತಿ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು. ಅವರು ಈ ಒಂದು ಕಾರ್ಯಚಟುವಟಿಕೆ ಏನೂ ಮಾಡಲ್ಲ. ರಾತ್ರಿ ಅವ್ರಿಗೆ ಬೇಕಾದ ಯಾರೋ ಒಬ್ಬರಿಗೆ ಎಲ್ಲ ಡೆಮಾಲೇಷನ್ ಮಾಡಿ ಅದನ್ನು ಮಾರಾಟ ಮಾಡಿಕೊಂಡು ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಭಾಳ ನಷ್ಟ ಉಂಟು ಮಾಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿರ್ತಾರೆ. ನಾನು ಇದೊಂದು ಸಾಮಾಜಿಕ ನ್ಯಾಯ ಒಂದು ವಿಚಾರದಲ್ಲೇ ನಾನು ಈ ಒಂದು ಹೋರಾಟ ಮಾಡಿದ್ದೀನಿ. ಆಮೇಲೆ ಇದಕ್ಕೂ ಮುಂಚೆ ನಾನು ಏನಾದರೂ ಆ್ಯಕ್ಷನ್ ಆಗ್ಬೋದು ಅಂತ ನಾನು ಲಿಖಿತವಾಗಿ ನನ್ನ ಲೆಟರ್ಡಲ್ಲಿ ಜಿಲ್ಲಾಧಿಕಾರಿ ಮೇಲಧಿಕಾರಿಗೆಲ್ಲ ತಿಳಿಸಿದ್ದೀರಿ. ಆದರೆ ಇವರು ಅವ್ರನ್ನ ಕೆಳ ಹಂತದ ಅಧಿಕಾರಿಗಳನ್ನ ಸಪೋರ್ಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಇವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರ್ತಾರೆ. ಹಂಗಾಗಿ ನಾನು ಇವರು ಈಗ ಯಾವುದೇ ರಾಜಕಾರಣಿ ಆಗ್ಬೋದು, ಯಾವುದೇ ಆಫೀಸರ್ ಆಗ್ಬೋದು, ಇವ್ರಿಗೆ ರೈಡ್ ಮಾಡೋವಂಥ ಪವರ್ ಇದೆ ಯಾರಿಗೆ? ಲೋಕಾಯುಕ್ತ ಸಂಸ್ಥೆಗೆ. ನಾನು ಹಂಗಾಗಿ ಲೋಕಾಯುಕ್ತ ಸಂಸ್ಥೆ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ನಾನು ಇವತ್ತೊಂದು ಒಂದು ಹೋರಾಟ ಮಾಡಿದ್ದೀನಿ. ಇದು ತ್ವರಿತವಾಗಿ ನನಗೆ ಏನಾದರೂ ನ್ಯಾಯ ಸಿಕ್ಕಿದ್ರೆ ಭಾಳ ಈ ಸಂಸ್ಥೆ ಮೇಲೆ ಗೌರವ ಇಟ್ಕೊಂಡು ನಾನು ಗೌರವಯುತವಾಗಿ ನೋಡ್ಕೊಳ್ತೀನಿ. ಇಲ್ಲ ಅಂತಂದರೆ ನಾನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹೋರಾಟ ಮಾಡ್ತೀನಂತ ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮ ನನ್ನ ಸಹೋದರರು ನನ್ನ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್.